ಹೋಟ್ಲಲ್ಲಿ ಯಾವ ರೀತಿ ಪಲಾವ್ ರೆಡಿ ಮಾಡ್ತಾರೋ ಅದೇ ರೀತಿಯಲ್ಲಿ ನಾನು ಇವಾಗ ಮಾಡಿ ತೋರಿಸ್ತೀನಿ. ಇವಾಗ ಏನೇನು ತಗೊಂಡಿದ್ದೀನಿ ಅಂತಂದರೆ ಬೀಟ್ರೋಟು, ಕ್ಯಾರೆಟು, ಹೂಕೋಸು, ಬೀನ್ಸು, ಆಮೇಲೆ ಸೀಮೆ ಬದನೆಕಾಯಿ, ಈರುಳ್ಳಿ, ನಿಂಬೆಹಣ್ಣು, ಕೊಬ್ಬರಿ ಹಾಕ್ಕೊಂಡು ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ರುಬ್ಕೊಂಡಿದ್ದೀನಿ. ಟೊಮೆಟೊ ಹಣ್ಣನ್ನು ರೆಡಿ ಮಾಡ್ಕೊಂಡಿದ್ದೀನಿ. ಟೊಮೆಟೊ ಹಣ್ಣು ಪಲಾವಿಗೆ ಸನ್ಪ್ಯೂರ್ ಎಣ್ಣೆನ ಹಾಕ್ತಾಯಿದ್ದೀನಿ. ಒಂದೆರಡು ಚಕ್ಕಿ ಹಾಕೋಣ. ಒಂದೆರಡು ಪಲಾವ್ ಎಲೆ ಹಾಕೋಣ. ಒಂದು 4 ಲವಂಗ ಹಾಕೋಣ. ಹಸಿಮೆಣಸಿನ್ಕಾಯಿ ಹಾಕೋಣ. ಈರುಳ್ಳಿ ಹಾಕೋಣ. ಸ್ವಲ್ಪ ಒಗ್ಗರಣೆ ಫ್ರೈ ಆಗಲಿ. ಈರುಳ್ಳಿ ಚೆನ್ನಾಗಿ ಫ್ರೈ ಮಾಡಿ. ಈ ವಿಡಿಯೋವನ್ನು ಸ್ಕಿಪ್ ಮಾಡ್ದೇ ನೋಡಿ. ಈರುಳ್ಳಿ ಚೆನ್ನಾಗಿ ಫ್ರೈ ಆಗಿದೆ. ಇವಾಗ ಹೆಚ್ಚಿರುವ ತರಕಾರಿಯನ್ನು ಹಾಕೋಣ. ಕ್ಯಾರೆಟು, ಬೀನ್ಸು, ಬೀಟ್ರೂಟು ಇವೆಲ್ಲ ರೆಡಿ ಇಟ್ಟಿದ್ವಲ್ಲ ಅದೆಲ್ಲ ಹಾಕೋಣ. ಹಾಕಿದ ಮೇಲೆ ಸ್ವಲ್ಪ ಮಿಕ್ಸ್ ಮಾಡಿ. ಇದು ಸ್ವಲ್ಪ ಚೆನ್ನಾಗಿ ಫ್ರೈ ಆಗಿ ಅದು ಜಲ್ದಿ ಬೇಯಬೇಕಂದ್ರೆ ಸ್ವಲ್ಪ ಉಪ್ಪು ಹಾಕಿ. ಉಪ್ಪು ಹಾಕಿದರೆ ಅದಷ್ಟು ಬೇಗನೆ ಬೇಯುತ್ತೆ. ಭಾಳ ಟೈಮ್ ಹಿಡಿಯಲ್ಲ. ಟೊಮೆಟೊ ಕೂಡ ಹಾಕೋಣ. ಆ ತರಕಾರಿ ಜೊತೆಯಲ್ಲಿ ಇದು ಕೂಡ ಫ್ರೈ ಆಗುತ್ತೆ. ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಆವಾಗಲೇ ನಾವು ರುಬ್ಬಿ ಇಟ್ಕೊಂಡಿದ್ವಿ, ಅದನ್ನು ಹಾಕೋಣ. ಒಂದು 10 ನಿಮಿಷ ಫ್ರೈ ಆಗಲಿ. ಸ್ಮೆಲ್ಲೆಲ್ಲ ಹಸಿ ವಾಸನೆ ಎಲ್ಲ ಹೋಗೋವರೆಗೂ ಇದು ಫ್ರೈ ಆಗಲಿ. ತರಕಾರಿನ ಫ್ರೈ ಆದಮೇಲೆ ನೀರು ಹಾಕೋಣ. ನೀರು ಹಾಕಿದ ಮೇಲೆ ನಿಂಬೆಹಣ್ಣು ಹಾಕಿ. ನಿಂಬೆಹಣ್ಣು ಫ್ಲೇವರು ಆಮೇಲೆ ಹುಳಿ ಪಲಾವ್ ಚೆನ್ನಾಗಾಗುತ್ತೆ ಅದು ಹಾಕಿದ್ರೆ. ಹುಳಿಗೆ ಹುಣಸೆಹಣ್ಣು ಹಾಕಿಲ್ಲ, ನಾನು ನಿಂಬೆಹಣ್ಣು ಹಾಕ್ತಾಯಿದ್ದೀನಿ. ಸ್ವಲ್ಪ ಖಾರ ಪುಡಿ ಹಾಕೋಣ. ಅದರ ಜೊತೆ ಸ್ವಲ್ಪ ಅರಿಶಿನ ಹಾಕೋಣ. ಚೆನ್ನಾಗಿ ಕುದ್ದಿದೆ. ತರಕಾರಿ ಬೆಂದಿದೆಯಿಲ್ಲ ಅಂತ ಸ್ವಲ್ಪ ಚೆಕ್ ಮಾಡೋಣ. ಇನ್ನು ಬೇಯಬೇಕು, ಇನ್ನೊಂದು ಸ್ವಲ್ಪ ಬೇಯಲಿ. ಬಿರಿಯಾನಿ ಪಲಾವ್ ಮಸಾಲ ಹಾಕ್ತಾಯಿದ್ದೀನಿ. ಸ್ವಲ್ಪ ಗರಂ ಮಸಾಲ,
ರುಚಿಗೆ ತಕ್ಕವಷ್ಟು ಉಪ್ಪು ಹಾಕೋಣ. ಉಪ್ಪಿನಕಾಯಿ ಇಲ್ಲ ಅನ್ಕ